ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಮಿರ್ಚಿ ಬಜ್ಜಿ ಅಂದ್ರೆ ಮೆಣಸಿನಕಾಯಿ ಬಜ್ಜಿ ಹಾಗೂ ಆಲೂ ಬೋಂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಪದಾರ್ಥಗಳು ತೊಗೊಂಡಿದೆ ಅಂತ ಬನ್ನಿ ನೋಡ್ಕೊಂಬರೋಣ. ಮೆಣಸಿನಕಾಯಿ ಬಜ್ಜಿನ ನಾನು ಒಳಗಡೆ ಬೀಜ ಎಲ್ಲ ತಕ್ಕೊಂಡು ಇಟ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, 1 ಚಿಟಿಕೆ ಅರಿಶಿನ, 1 ಈರುಳ್ಳಿ, ಕರಿಬೇವು, ಅರಿಶಿನ 1 ಚಿಟಿಕೆ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅಜ್ವೇನು, ಜೀರಿಗೆ, ಕೊತ್ತಂಬರಿ ಸೊಪ್ಪು. ಸೊ ಈಗ ಮಾಡೋದಕ್ಕೆ ಏನೇನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಈಗ ನಾನು ಆಲೂಗಡ್ಡೆನ ಈ ರೀತಿಯಾಗಿ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೆ ತಗೊಂಡು, ನಾನು 2 ದಪ್ಪ ಸೈಜ್ ಆಲೂಗಡ್ಡೆನ ಈ ರೀತಿಯಾಗಿ ಸ್ಮ್ಯಾಶ್ನ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಈಗ ನಾವು ಹೆಚ್ಚಿಟ್ಕೊಂಡಿರೋ ಪ್ರತಿಯೊಂದನ್ನು ಇದಕ್ಕೆ ನಾವು ಹಾಕೋಬೇಕಾಗುತ್ತೆ. ತುಂಬಾನೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಆ ಮೆಣಸಿನ್ಕಾಯಿ ಒಳಗಡೆ ಬೀಜಗಳಿದ್ರೆ ತಿನ್ನೋದಕ್ಕಾಗಲ್ಲ. ಸೊ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಕೂಡ ಕಚ್ಕೊಂಡು ತಿನ್ನೋ ಹಾಗೆ ಇದನ್ನ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಬೇಕಾದ್ರೂ ಈ ರೆಸಿಪಿನ ಮಾಡ್ಕೊಂಡು ತಿನ್ಕೋಬಹುದು. ಹಾಗೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ನಾನು 2 ದಪ್ಪ ಸೈಜ್ ಅಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಅಜ್ವೇನ್ ಒಂದು ಸ್ವಲ್ಪ, ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಚಿಟಿಕೆ ಅರಿಶಿನ. ಸೊ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ನಾನು ಇವಾಗ ಕ್ಲೀನಾಗಿ ಕೈಯಿಂದ ಸ್ಮ್ಯಾಶ್ನ ಮಾಡ್ಕೊತೀನಿ, ಅಂದರೆ ಮಿಕ್ಸ್ನ ಮಾಡ್ಕೊತೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲ ಎಲ್ಲ ಹತ್ತಬೇಕು. ಸೊ ಆ ರೀತಿಯಾಗಿ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಂತಾನು ಹೇಳ್ಬೋದು. ಸೊ ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಕೋಬಹುದು ಯಾರು ಬೇಕಾದರೂ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಾದ್ಮೇಲೆ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಸೊ ಮಿಕ್ಸಿಂಗ್ನ ಮಾಡ್ಕೊಂಡಾದ್ಮೇಲೆ ಉಪ್ಪೆಲ್ಲ ನೋಡ್ಕೊಳ್ಳಿ. ಏನಾದರೂ ಕಮ್ಮಿ ಇದ್ರೆ ಇವಾಗ ನೀವು ಬೇಕಾದರೂ ಸೇರಿಸ್ಕೋಬಹುದು. ಸೊ ಈಗ ಇದನ್ನ ಪಕ್ಕದಕ್ಕೆ ಇಟ್ಬಿಟ್ಟು ನಾವು ಬಜ್ಜಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಅಂದರೆ 1 ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಜೀರಿಗೆ ಫಸ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಕ್ರಿಸ್ಪಿಗೋಸ್ಕರ ತೊಗೊಂಡಿದ್ದೀನಿ. ಬೇಕಂದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ನ ಮಾಡ್ಕೋಬೋದು. ಹಾಗೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬಜ್ಜಿ ಹಿಟ್ಟು ಯಾವ ರೀತಿ ತಿಕ್ಕಾಗಿ ಮಾಡ್ಕೊತೀವಿ ಆ ರೀತಿನೇ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಈ ರೀತಿಯಾಗಿ ಹಾಕೊಂಡಾದ್ಮೇಲೆ ಎಲ್ಲನೂ ಒಂದು ಸ್ವಲ್ಪ ಮಿಕ್ಸ್ನ ಮಾಡ್ಕೊಳ್ಳಿ ಡ್ರೈ ಇರುವಾಗ. ಅದಾದಮೇಲೆ ಒಂದು ಸ್ವಲ್ಪನೇ ನೀರು ಹಾಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ. ಸೊ ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾರು ಕೂಡ ಈ ರೆಸಿಪಿನ ಮಾಡ್ಕೋಬೋದು ಅಂತಾನೆ ಹೇಳ್ಬೋದು. ತುಂಬ ದೋಸೆ ಹಿಟ್ಟಿರುತ್ತಲ್ವ, ಸೊ ಆ ಹದಕ್ಕಿದ್ರೆ ಸಾಕಾಗುತ್ತೆ. ಸೊ ಇದು ನಿಮಗೆ ಇನ್ನೂ ಬಜ್ಜಿ ಹಿಟ್ಟು ಮಿಕ್ಕಿದೆ, ಇವಾಗ ಆಲೂಗಡ್ಡೆ ಪಲ್ಯ ಥರ ಮಾಡ್ಕೊಂಡಿದ್ದೀವಲ್ಲ ಅದು ಕೂಡ ಇನ್ನೂ ಮಿಕ್ಕಿದೆ ಅಂತ ಅಂದರೆ ಅದು ಆಲೂ ಬೋಂಡ ಕೂಡ ನೀವು ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ. ಈಗ ನಾನು ಆಲೂಗಡ್ಡೆಗೆ ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದೊಂದೇ ತೊಗೊಂಡು ಈ ರೀತಿಯಾಗಿ ಸ್ಟಫಿಂಗ್ನ ಮಾಡ್ಕೊತಾ ಇದ್ದೀನಿ. ಸೊ ಆವಾಗ ಈ ಥರ ಮಾಡೋದ್ರಿಂದ ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡ್ರೂ ವೇಸ್ಟ್ ಆಗೋದಿಲ್ಲ. ಏನಕ್ಕಂದರೆ ಮೆಣಸಿನ್ಕಾಯಿ ಬಜ್ಜಿ ಈ ರೀತಿ ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಇದ್ದರೆ ಕಚ್ಕೊಂಡು ಹಾಗೇನೆ ತಿನ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಈ ಬೇರೆ ಒಳಗಡೆ ಬೀಜಗಳು ತೆಗ್ದಿಲ್ಲ, ಬರೀ ಮೆಣಸಿನ್ಕಾಯಿ ಬಜ್ಜಿಯಲ್ಲಿ ಎದ್ದು ಹಾಕಿದ್ದೀವಿ ಅಂತ ಹೇಳುವಾಗ ಸೊ ಕೆಲವರು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬೀಜಗಳಿದೆ, ಖಾರ ಇದೆ ಅಂತ ಹೇಳ್ಬಿಟ್ಟು ಇಷ್ಟಪಡಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಮೆಣಸಿನ್ಕಾಯಿ ಬಜ್ಜಿನೂ ಹಾಳಾಗಲ್ಲ, ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ತಿಂದಂಗೂ ಇರುತ್ತೆ ಅಂತಾನೆ ಈ ರೆಸಿಪಿನ ಟ್ರೈ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಸಖತ್ತಾಗಿ ಬಂದಿತ್ತು, ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಟೇಸ್ಟ್ ಮಾತ್ರ ಒಂದು 2-3 ತಿಂದಿದ ತಕ್ಷಣನೇ ಹೊಟ್ಟೆ ಫಿಲ್ ಆಗೋ ಥರನೇ ಆಗ್ಬಿಡುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಸೊ ಈಗ ನಾನು ಎಲ್ಲ ಮೆಣಸಿನ್ಕಾಯಿ ಬಜ್ಜಿಗೆ ಫಿಲ್ ಮಾಡ್ಕೊಂಡಾಯ್ತು, ಇನ್ನು ಸ್ವಲ್ಪ ಮಿಕ್ಕಿತ್ತು. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ರೌಂಡ್ ಆಗಿ ಮಾಡ್ಕೊಂಡು ಇದನ್ನ ಬೋಂಡ ರೀತಿಯಾಗಿ ನಾನು ಮಾಡ್ಕೊತಾ ಇದ್ದೀನಿ. ಇದು ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ನೋಡ್ತಿದ್ರಲ್ವಾ, ಇವಾಗ ನಾನು ಎಲ್ಲ ಮಾಡ್ಕೊಂಡಾಯ್ತು. ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಕ್ಕಿದೆ. ಎಣ್ಣೆ ಕಾದಿದೆ ಇಲ್ವಾ ಅಂತ ಈ ರೀತಿ ಒಂದೇ ಒಂದು ಡ್ರಾಪ್ ಹಾಕೊಂಡು ನೋಡ್ತಾ ಇದ್ದೀನಿ. ಸೊ ಇವಾಗ ಎಣ್ಣೆ ಕಾದಿದೆ. ಈಗ ನಾನು ಒಂದೊಂದೇ ಬಜ್ಜಿನ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಸೊ ಸಾಕಾಗಿಲ್ಲ ಅದರಲ್ಲಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿ ಫ್ರೈನ ಮಾಡ್ಕೊಂಡಿದ್ದೀನಿ. ನೀವು ಉದ್ದುದ್ದ ಬೇಕಾದರೂ ನೀವು ಮಾಡ್ಕೋಬಹುದು, ತುಂಬ ಇದ್ರೇನೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿ ತುಂಬಾ ತೆಗಿಯಕ್ಕೆ ಹೋಗಿರ್ಲಿಲ್ಲ. ಸೊ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈನ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತ ಮಸಾಲಾ ಬಜ್ಜಿ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಹಾಕ್ಬೇಕು ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಸಖತ್ತಾಗಿ ಬರುತ್ತೆ ಇದು, ಮಕ್ಕಳು ಕೂಡ ಈ ಬಜ್ಜಿನ ತಿನ್ಬೋದು ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಬಜ್ಜಿ ತಿನ್ನಕ್ಕಾಗಿಲ್ಲ ಅಂದ್ರೆ ಅವರು ಬೋಂಡ ಕೂಡ ತಿನ್ಕೋಬಹುದು ಅಂತಾನೆ ಹೇಳ್ಬೋದು. ಸೊ ಬೆಂಗಳೂರು ವೆದರ್ಗೆ ಈ ರೀತಿಯಾದ ರೆಸಿಪೀಸೇ ಈ ನಡುವೆ ಬೇಕಾಯ್ತು ಅಂತಾನೆ ಹೇಳ್ಬೋದು. ಸೊ ಈಗ ಬಜ್ಜಿಗಳು ನಾನು ಮಿಕ್ಕಿರೋ ಬಜ್ಜಿಗಳನ್ನ ಕೂಡ ನಾನು ಈ ರೀತಿಯಾಗಿ ಹಾಕೊತಾ ಇದ್ದೀನಿ. ಸೊ ಕ್ರಿಸ್ಪಿಯಾಗಿ ಬಂದಿತ್ತು ಕಾರ್ನ್ಫ್ಲೋರ್ ಹಾಕೊಂಡಿದ್ದಕ್ಕೋಸ್ಕರ ಮತ್ತೆ ಅಕ್ಕಿ ಹಿಟ್ಟು ಹಾಕೊಂಡಿದ್ದಕ್ಕೋಸ್ಕರ. ನೀವು ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ನ ಮಾಡ್ಕೋಬಹುದು. ಸೊ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಲ್ಲಾನು ಫ್ರೈ ಮಾಡ್ಕೊಡ
ಆಯಿತು. ನಾನೀಗ ಸರ್ವಿಂಗ್ ಬೌಲ್‌ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಅದ್ಭುತವಾಗಿ ಕ್ರಿಸ್ಪಿಯಾದ ಮಸಾಲಾ ಬಜ್ಜಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇನ್ನು ಯಾರು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.